ಹಲೋ, ಹಾಯ್, ನಮಸ್ತೆ ಸ್ನೇಹಿತರೆ. ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಬನ್ನಿ ಇವತ್ತಿನ ದಿನನ ನೋಡೋಣ. ಎಲ್ಲಿಗೆ ಹೋಗ್ತೀವಿ, ಏನ್ ಮಾಡ್ತೀವಿ, ಇವತ್ತಿನ ದಿನ ಎಲ್ಲ ಹೆಂಗ್ ಕಳಿಯುತ್ತೆ ಅಂತ ನೋಡೋಣ. ನಾವಿವತ್ತು ನಾನು ನನ್ನ ಫ್ರೆಂಡ್ಸ್ ಎಲ್ಲ ನಂದಿ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ಅಂದ್ರೆ ಲಾಸ್ಟ್ ವ್ಲಾಗಲ್ಲಿ ಹೇಳಿದ್ನಲ್ಲ, ನಾವು ಈಶಾಗ್ ಹೋಗಿದ್ವಿ ಅಂತ. ಈಶಾಗ್ ಯಾರ್ಯಾರು ಹೋಗಿದ್ವಿ ಸೇಮ್ ಅವರೇ ಹೋಗ್ತಾ ಇರೋದು ಎಲ್ಲಾರುನು. ನಂದಿ ಬೆಟ್ಟಕ್ಕೆ ಬೆಳಗ್ಗೆನೆ ಹೊರಡೋಣ ಅನ್ಕೊಂಡ್ವಿ. ಹಂಗೂನು 8 ಗಂಟೆ ಆಗೇ ಹೋಯ್ತು ಹೊರಡೋಷ್ಟ್ರೊಳಗಡೆ. ತುಂಬಾ ಬಿಸಿಲಿತ್ತು. ಆಕ್ಚುಲಿ ಇದೆಲ್ಲ ಮಳೆಗಾಲದಲ್ಲಿ ಬಂದು ನೋಡ್ಬೇಕು ಅಂತ ಹೇಳ್ತಾರೆ. ನಮ್ಗಿಲ್ಲಿ ಹತ್ರದಲ್ಲಿ ಇರೋದ್ರಿಂದ ತುಂಬಾ ಸಲ ಬಂದಿದೀವಿ. ನೀವ್ ಯಾರಾದ್ರೂ ಬರೋರಿದ್ರೆ ಬಂದು ಒಂದ್ಸಲ ನೋಡಿ, ತುಂಬಾ ಚೆನ್ನಾಗಿದೆ. ಮುಂಚೆ ಎಲ್ಲ ಹೋಗ್ಬೇಕು ಅಂದಿದ ತಕ್ಷಣ ನಂದಿ ಬೆಟ್ಟಕ್ಕೆ ಆರಾಮಾಗಿ ಹೋಗಿ ಬರ್ಬೋದಾಗಿತ್ತು. ಏನು ಪ್ರಾಬ್ಲಮ್ ಇರ್ತಾ ಇರ್ಲಿಲ್ಲ. ಇವಾಗೆಲ್ಲ ತುಂಬಾ ರೂಲ್ಸ್ ಮಾಡ್ಬಿಟ್ಟಿದ್ದಾರೆ. ಮುಂಚೆ ಟಿಕೆಟು ಆ ತರ ಎಲ್ಲ ಏನೂ ಇರ್ಲಿಲ್ಲ. ಈಗ 1 ಪರ್ಸನ್‌ಗೆ ಇಷ್ಟು ಟಿಕೆಟು, 1 ವೆಹಿಕಲ್‌ಗೆ ಇಷ್ಟು ಟಿಕೆಟು ಅಂತೆಲ್ಲ ಸಪರೇಟ್ ಆಗಿ ಟಿಕೆಟ್ಸ್ ಎಲ್ಲ ತಗೋಬೇಕು. ಅದಾದ್ಮೇಲೆ ಕಾರ್ ಏನು ಅಂದ್ರೆ ಮುಂಚೆ ಫುಲ್ ಮೇಲೆವರೆಗೂ ಬಿಡ್ತಾ ಇದ್ರು. ಬೆಟ್ಟದ ಮೇಲೆವರೆಗೂನು ನಾವ್ ಆರಾಮಾಗಿ ಹೋಗ್ಬೋದಾಗಿತ್ತು. ಬೇರೆ ಏನ್ ಪ್ರಾಬ್ಲಮ್ ಇರ್ತಾ ಇರ್ಲಿಲ್ಲ. ಬಟ್ ಇವಾಗ ಆ ತರ ಎಲ್ಲ ಏನೂ ಇಲ್ಲ. ಎಲ್ಲಾ ರೂಲ್ಸ್ ಮಾಡ್ಬಿಟ್ಟಿದ್ದಾರೆ. ಮೇಲೆ ಕಾರ್‌ಗಳನ್ನೆಲ್ಲ ಬಿಡೋದಿಲ್ಲ. ಅರ್ಧಕ್ಕೆ ಸ್ಟಾಪ್ ಮಾಡ್ಬಿಡ್ತಾರೆ. ಅಲ್ಲಿಂದ ಮೇಲೆಗೆ ಏನಾದ್ರು ಹೋಗ್ಬೇಕು ಅಂತಂದ್ರೆ ನಡ್ಕೊಂಡು ಹೋಗ್ಬೋದು. ನಡ್ಕೊಂಡು ಹೋದ್ರೆ ಚೆನ್ನಾಗಿರುತ್ತೆ. ಅಂದ್ರೆ ಸ್ಟೆಪ್ಸ್ ಹತ್ಕೊಂಡ್ ಬೇಕಾದ್ರೂ ಹೋಗ್ಬೋದು. ಇಲ್ಲ ಮಾಮೂಲಿ ರೋಡ್ ಮೇಲೆ ಏನಾದ್ರೂ ಹೋಗ್ಬೋದು. ರೋಡ್ ಮೇಲೆ ಹೋಗೋದು ಸ್ವಲ್ಪ ಕಷ್ಟ ಅನ್ಸುತ್ತೆ ಅಂದ್ರೆ ಸ್ಟೆಪ್ಸ್ ಹತ್ಕೊಂಡು ಹೋಗ್ಬೋದು. ಯಾಕಂದ್ರೆ ರೋಡಲ್ಲಿ ನಡ್ಕೊಂಡು ಹೋಗೋಕೆ ಬಿಸಿಲು ಅನ್ನೋರು ಅದೇ. ಸ್ಟೆಪ್ಸ್ ಹತ್ರ ಹೋದ್ರೆ ಏನಂದ್ರೆ ನಮ್ಗೆ ಬಿಸಿಲಾಗೋದಿಲ್ಲ. ಗಿಡ ಮರಗಳೆಲ್ಲ ಅಡ್ಡ ಇರುತ್ತೆ. ಹಂಗಾಗಿ ಆರಾಮಾಗಿ ಹೋಗ್ಬೋದು. ಆಯಾಸ ಅನ್ಸಲ್ಲ. ಆದ್ರೂ ಸ್ವಲ್ಪ ಕಷ್ಟನೇ. ಓಡಾಡದೇ ಇರೋರು ತುಂಬಾ ಕಷ್ಟ ಪಡ್ಬೇಕಾಗುತ್ತೆ. ಯಾಕಂದ್ರೆ ನನ್ ಕೈಲಂತೂ ಆಗ್ಲೇ ಇಲ್ಲ, ತುಂಬಾ ಕಷ್ಟ ಆಯ್ತು. ನಾರ್ಮಲ್ ಆಗಿ ವಾಕಿಂಗ್ ಮಾಡೋರು, ಬೆಳಗ್ಗೆ ಟೈಮ್ ವಾಕಿಂಗ್ ಹೋಗೋ ಅಭ್ಯಾಸ ಇರೋರ್ಗಾದ್ರೆ ಆರಾಮಾಗಿ ಹೋಗ್ಬೋದು. ಅದೇನ್ ಅಷ್ಟೇನ್ ಪ್ರಾಬ್ಲಮ್ ಆಗೋದಿಲ್ಲ. ಇಲ್ಲ ಅಂತಂದ್ರೆ ಬಸ್‌ಗಳ್ದು ಫೆಸಿಲಿಟೀಸ್ ಇದೆ ಅಲ್ಲಿ. ಅಂದ್ರೆ ಏನು, ಇವಾಗ ನಾವ್ ಎಲ್ಲಿ ಕಾರ್ ಪಾರ್ಕ್ ಮಾಡಿರ್ತೀವಿ, ಅಲ್ಲಿಂದ ಟಿಕೆಟ್ ತಗೊಂಡ್ ಮುಂದೆ ಬಂದಿದೀವಿ ಅಂದ್ರೆ ಬಸ್ಸಲ್ಲಿ ಕರ್ಕೊಂಡೋಗಿ ಮೇಲೆ ಬಿಡ್ತಾರೆ. ಮತ್ತೆ ಅಲ್ಲೆಲ್ಲ ನೋಡಿದಾದ್ಮೇಲೆ ವಾಪಸ್ಸು ಕೆಳಗಡೆ ಬರ್ಬೋದು. ಆ ತರ. ಅಂದ್ರೆ ಬಸ್ಸಲ್ಲೇ ಕರ್ಕೊಂಡ್ ಬಂದು ವಾಪಸ್ ಬಿಡ್ತಾರೆ. ಬಟ್ ಅದಕ್ಕೆಲ್ಲಾನು ಚಾರ್ಜ್ ಮಾಡ್ತಾರೆ. ಪ್ರತಿಯೊಂದಕ್ಕೂ ದುಡ್ಡು ಅಂತ ಎಲ್ಲದಕ್ಕೂ ಚಾರ್ಜ್ ಮಾಡ್ತಾರೆ. ಫೈನಲಿ ಬೆಟ್ಟದ ಮೇಲಕ್ಕೆ ಬಂದ್ವಿ, ನಡ್ಕೊಂಡೇ ಬಂದ್ವಿ. ಎಲ್ಲಾ ನೋಡಿದ್ವಿ. ತುಂಬಾ ಚೆನ್ನಾಗ್ ಅನ್ನಿಸ್ತು. ತುಂಬಾ ತುಂಬಾ ದಿನನೇ ಆಗಿತ್ತು ನಾವು ಹೋಗಿ. ಪಕ್ಕದಲ್ಲೇ ಇರೋದು ಅಂತ ಅನ್ಕೊಳ್ಳೋದಷ್ಟೇ. ತುಂಬಾ ದಿನನೇ ಆಗಿತ್ತು ನೋಡಿ. ಬೆಟ್ಟದ ಮೇಲಿಂದ ನಮ್ಮ ಮನೆಗೆ ಝೂಮ್ ಹಾಕಿದೀನಿ. ಅಲ್ಲಿ ಕೆರೆ ಹತ್ರ ಮುಂದೆ ಕಾಣಿಸ್ತಾ ಇರೋದು ನಮ್ಮ ಮನೆನೇ. ನಮ್ಮ ಮನೆ ಮೇಲೆ ನಿಂತ್ಕೊಂಡ್ರೆ ಬೆಟ್ಟ ಯಾವಾಗ್ಲೂ ಕ್ಲೀನಾಗಿ ಕಾಣಿಸ್ತಾ ಇತ್ತು. ಟ್ರೈ ಮಾಡೋಣ ಅಂತ ಬೆಟ್ಟದ ಮೇಲಿಂದ ಝೂಮ್ ಹಾಕಿದ್ದು. ನಮ್ಮ ಮನೆ ಕ್ಲೀನಾಗಿ ಕಾಣ್ತಿದೆ. ನಮ್ಮ ಮನೆ ಹತ್ರ ಒಂದ್ಸಲ ಝೂಮ್ ಹಾಕಿ ನಾನು ನಂದಿ ಬೆಟ್ಟನ ವಿಡಿಯೋ ಮಾಡಿ ಪೋಸ್ಟ್ ಮಾಡಿದಕ್ಕೆ ಯಾರೋ ಹೇಳಿದ್ರು, "ಅದ್ ನಂದಿ ಬೆಟ್ಟ ಅಲ್ಲ, ಯಾವ್ದೋ ಬೆಟ್ಟ. ನೀವು ಸುಮ್ನೆ ಹಾಕ್ಬಿಟ್ಟು ನಂದಿ ಬೆಟ್ಟ ನಮ್ಮ ಮನೆ ಮುಂದೆನೇ ಇರೋದಂತೆಲ್ಲ ಹೇಳ್ಕತ್ತೀರಾ ಹಂಗೆ ಹಿಂಗೆ" ಅಂತ. ಸುಮ್ನೆ ಏನಕ್ಕೆ ಹೇಳ್ಕೊಳ್ಳೋಣ ಹೇಳಿ. ನೋಡಿ, ಈಗ ಬೆಟ್ಟದ ಮೇಲೆ ಅಂತ ತೋರಿಸ್ತಾ ಇದ್ದೀನಿ. ಇದು ನಮ್ಮ ಮನೆ ಹತ್ರ ಇರೋ ಕೆರೆ. ಅಲ್ಲಿರೋದೇ ನಮ್ಮ ಮನೆ ಅದು. ನಮ್ಮ ತೋಟ ಎಲ್ಲ ಅಲ್ಲೇ ಇರೋದು. ಒಟ್ಟು ವ್ಯೂ ಎಲ್ಲ ತುಂಬಾ ಚೆನ್ನಾಗಿತ್ತು. ಸ್ವಲ್ಪ ಬಿಸ್ಲಾಗಿತ್ತು. ಓಡಾಡೋದೆಲ್ಲ ಕಷ್ಟ ಅನ್ನಿಸ್ತಿತ್ತು. ಆದ್ರೂ ಒಂಥರ ಚೆನ್ನಾಗ್ ಅನ್ನಿಸ್ತು. ಎಲ್ಲ ಓಡಾಡಿದಾದ್ಮೇಲೆ ವಾಪಸ್ ಬರೋವಾಗ ಇನ್ ನಡ್ಕೊಂಡ್ ಬರಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಬಸ್ಸಲ್ಲಿ ಬಂದ್ಬಿಟ್ವಿ ಕೆಳಗಡೆಗೆ. ಬಸ್ಸಲ್ಲಿ ಬಂದ್ಬಿಟ್ಟು ಮತ್ತೆ ಮಾಮೂಲಿ ನಮ್ ಕಾರಲ್ಲೇ ಬಂದ್ವಿ. ಅದಾದ್ಮೇಲೆ ಬೆಟ್ಟದ ಮೇಲೆ ಎಲ್ಲ ನೋಡಿ ಮುಗಿಸ್ಕೊಂಡು ಕೆಳಗಡೆ ಬಂದು ಟಿಫನ್ ಮಾಡ್ಕೊಂಡು ದೋಸೆ ತಿಂದ್ವಿ. ಅಲ್ಲಿ ಆಕ್ಚುಲಿ ನಂದಿ ಬೆಟ್ಟದ ರೋಡಲ್ಲಿ ದೋಸೆ ಪಾಯಿಂಟ್ ಅಂತ ಇದೆ. ತುಂಬಾ ಚೆನ್ನಾಗಿರುತ್ತೆ ದೋಸೆ ಅಲ್ಲಿ. ಅಲ್ಲಿ ದೋಸೆ ತಿನ್ಕೊಂಡು ಅಲ್ಲಿಂದ ಬಂದಿದ್ದೆ ನಂದಿ ದೇವಸ್ಥಾನಕ್ಕೆ. ನಂದಿ ಬೆಟ್ಟದ ಮೇಲೆಯಿಂದ ವಾಪಸ್ಸು ಹೋಗೋದಕ್ಕಿಂತ ನಂದಿ ದೇವಸ್ಥಾನ ದರ್ಶನ ಮಾಡ್ಕೊಂಡು ಹೋದ್ರೆ ತುಂಬಾ ಒಳ್ಳೇದು ಅಂತ ಹೇಳಿ, ಎರಡೂ ದೇವ್ರನ್ನು ಒಟ್ಟಿಗೆ ದರ್ಶನ ಮಾಡಬೇಕು ಅಂತ ಹೇಳ್ತಾರೆ. ಹಂಗಾಗಿ ಬೆಟ್ಟದ ಮೇಲಿಂದ ಸೀದಾ ಕೆಳಗಡೆ ಬಂದ್ವಿ. ಬಂದು ನಂದಿ ದೇವಸ್ಥಾನದಲ್ಲೆಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡ್ವಿ. ನಾವು ಬಂದವಾಗ ತಾನೇ ದೇವ್ರನ್ನ ಮೆರವಣಿಗೆ ತಗೊಂಡು ಬಂದಿದ್ರು. ನೋಡಿ ಅಂತೂ ತುಂಬಾ ಖುಷಿ ಆಯ್ತು. ಇದನ್ನೆಲ್ಲ ನೋಡ್ಕೊಂಡು ಸ್ವಲ್ಪ ಹೊತ್ತು ಅಲ್ಲೇ ಇದ್ವಿ. ಇನ್ನೂ ಸ್ವಲ್ಪ ಹೊತ್ತಿರೋಣ ಅಂದ್ಕೊಂಡ್ರೆ ತುಂಬ ಬಿಸಿಲಾಗೋಗ್ಬಿಟ್ಟಿತ್ತು. ಎಷ್ಟು ಬಿಸಿಲಿತ್ತು ಅಂದರೆ ಆಲ್ಮೋಸ್ಟ್ ಟೈಮ್ 11:30, 12 ಗಂಟೆ ಆಗಿತ್ತು. ತುಂಬ ಬಿಸಿಲಾಗಿತ್ತು. ಓಡಾಡೋಕ್ಕೆ ಆಗ್ತಾ ಇರಲಿಲ್ಲ, ಅಷ್ಟೊಂದು ಬಿಸಿಲಿತ್ತು. ಆದರೂ ಒಂದು ಸ್ವಲ್ಪ ಹೊತ್ತಿದ್ವಿ. ಅಲ್ಲಿ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಆಚೆ ಬಂದು ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಒಂದು ಹಾಫ್ ಆನ್ ಅವರೇ ಟೈಮ್ ಸ್ಪೆಂಡ್ ಮಾಡಿದ್ವಿ ಅಲ್ಲಿ. ತುಂಬ ಚೆನ್ನಾಗಿತ್ತು. ಬಟ್ ಮಗು ಬಂದಿತ್ತು. ಮಗುಗೂ ಬಿಸಿಲಾಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟ್ವಿ. ಅಲ್ಲಿಂದ ಹೊರಟು ಮತ್ತೆ ಬಸವಣ್ಣ ಹತ್ರ ಹೋದ್ವಿ.
ಬಸವಣ್ಣ ದೇವಸ್ಥಾನದ ಹತ್ರ ಬಂದ್ವಿ. ಅಪ್ಪಾ! ಎಷ್ಟು ಬಿಸಿಲು ಅಂದ್ರೆ ಹೆಜ್ಜೆ ನೆಲದಲ್ಲೇ ಇಡಕ್ ಆಗ್ತಾ ಇಲ್ಲ. ಅಷ್ಟೊಂದ್ ಬಿಸಿಲಿತ್ತು. ತುಂಬಾ ಬಿಸಿಲಿತ್ತು. ಅಲ್ಲಿಂದ ಒಳಗಡೆ ಒಳಗಡೆ ಹೋದ್ರೆ ಮಾತ್ರ ತುಂಬಾ ತಣ್ಣಗಿತ್ತು. ಯಾವ ದೇವಸ್ಥಾನದಲ್ಲಾದ್ರೂ ಅಷ್ಟೇ. ಅಲ್ಲಿ ನಂದಿ ದೇವಸ್ಥಾನದಲ್ಲೂ ಅಷ್ಟೇ, ಇಲ್ಲಿ ಬಸವಣ್ಣ ದೇವಸ್ಥಾನದಲ್ಲೂ ಅಷ್ಟೇ. ಒಳಗಡೆ ಹೋಗಿದ ತಕ್ಷಣ ತುಂಬಾ ತಣ್ಣಗ್ ಅನ್ನಿಸ್ತಾ ಇತ್ತು. ಒಳಗಡೆ ಕುತ್ಕೊಂಡ್ಬಿಟ್ರೆ ಎದ್ದ ಆಚೆ ಬರಕ್ಕೆ ಮನ್ಸಿರ್ತಾ ಇರ್ಲಿಲ್ಲ. ಅಷ್ಟೊಂದ್ ತಣ್ಣಗಿತ್ತು. ಹೋಗಿ ಇಲ್ಲೂ ಒಂದ್ ಸ್ವಲ್ಪ ಹೊತ್ತಿದ್ವಿ. ಮಗು ಇತ್ತಲ್ಲ, ಮಗು ಅಂಬಾ ಅಂಬಾ ಅನ್ಕೊಂಡು ಬಸವಣ್ಣ ಹತ್ರ ಆಟ ಆಡ್ಕೊಂಡು ಚೆನ್ನಾಗಿದ್ಲು ಪಾಪ. ಚೆನ್ನಾಗ್ ಆಟ ಆಡ್ಕೊಂಡು ಇಲ್ಲೊಂದ್ ಸ್ವಲ್ಪ ಹೊತ್ತು ಇದ್ವಿ. ಒಳಗಡೆ ತುಂಬಾ ತಣ್ಣಗಿತ್ತು. ಇದ್ವಿ. ಇಲ್ಲಿಂದು ತುಂಬಾ ಸ್ಟೋರಿ ಚೆನ್ನಾಗಿ ಹೇಳ್ತಾರೆ. ನನಗದ್ ಸರಿಯಾಗಿ ಗೊತ್ತಿಲ್ಲ. ಬಸವಣ್ಣ ಬೆಳೆಯುತ್ತೆ, ಏನೇನೋ ಸ್ಟೋರಿ ಹೇಳ್ತಾರೆ. ಅದು ನೀವು ಸುಮ್ನೆ ಏನೋ ಹೇಳ್ತಾರೆ ಅಂತಲ್ಲ, ನಿಜಾನೇ ಅದು. ಇನ್ನೊಂದ್ಸಲ ಯಾರನ್ನಾದ್ರೂ ಕೇಳ್ಕೊಂಡು ನಾನು ಅದ್ರ ಬಗ್ಗೆ ಡೀಟೇಲ್ ಆಗಿ ಹೇಳ್ತೀನಿ ನಿಮ್ಗೆ. ತುಂಬಾ ಚೆನ್ನಾಗಿದೆ ದೇವಸ್ಥಾನ ಅಂತೂನು. ಇಲ್ಲಿಂದು ಕೋಳಿ ತೋರಿಸ್ತೀನಿ ನೋಡಿ. ಕಲ್ಲಿನ ಕೋಳಿ ಕೂಗಿದ್ರೆ ಪ್ರಳಯ ಆಗುತ್ತೆ ಅಂತ ಹೇಳ್ತಿರ್ತಾರಲ್ಲ. ಆದ್ರೆ ಅದು ಕಲ್ಲಿನ ಕೋಳಿ ಇಲ್ಲಿ ಬದಲಾಯಿಸಿದ್ದಾರೆ ಅಂತ ಹೇಳ್ತಾರೆ. ಅದು ಎಷ್ಟು ಮಾತ್ರ ನಿಜ ಸುಳ್ಳು ಗೊತ್ತಿಲ್ಲ ನನ್ಗೆ ಅದ್ರ ಬಗ್ಗೆನೂನು. ಇನ್ನೊಂದ್ಸಲ ಕೇಳ್ಕೊಂಡ್ ಬೇಕಾದ್ರೆ ನಿಮ್ಗೆ ಹೇಳ್ತೀನಿ. ನೋಡಿ ಇದೇನೆ ಅದು. ಆದ್ರೆ ಇದನ್ನ ಬದಲಾಯಿಸಿದ್ದಾರೆ ಅಂತ ಹೇಳ್ತಾರೆ. ಗೊತ್ತಿಲ್ಲ ನನ್ಗದು. ಆದ್ರೆ ದೇವಸ್ಥಾನದೊಳಗಡೆ ಅಂತೂ ತುಂಬಾ ತಣ್ಣಗಿತ್ತು, ತುಂಬಾ ಪ್ರಶಾಂತವಾಗಿತ್ತು. ಇಲ್ಲೂ ತುಂಬಾ ಚೆನ್ನಾಗಿ ಪೂಜೆ ಮಾಡ್ಕೊಟ್ರು. ಎಲ್ಲ ಮುಗಿಸ್ಕೊಂಡು ಇಲ್ಲಿಂದ ಸೀದಾ ಮತ್ತೆ ಇನ್ನೆಲ್ಲೂ ಹೋಗ್ಲಿಲ್ಲ. ಇನ್ಯಾವ ದೇವಸ್ಥಾನಕ್ಕೂ ಹೋಗ್ಲಿಲ್ಲ. ಆಲ್ಮೋಸ್ಟ್ ಟೈಮು ಮುಗ್ದೋಯ್ತು. ಇನ್ನು ನೋಡೋಂಥ ದೇವಸ್ಥಾನನೂ ಯಾವುದೂ ಇಲ್ಲ ಅಂತ ಅನ್ಕೊಂಡ್ಬಿಟ್ಟು ಸೀದಾ ಊರ್ ಕಡೆ ಬಂದ್ವಿ. ಮನೆಗ್ ಬಂದ್ವಿ. ಅಷ್ಟೇ, ಇನ್ನು ಮನೆಗೆ ಹೊರಟು ಬಿಡೋಣ ಅಂತ ಮನೆಗೆ ಬಂದ್ವಿ. ಯಾಕಂದ್ರೆ ತುಂಬಾ ಬಿಸಿಲು ಸಾಕಾಯ್ತು. ಮನೆಗೆ ಹೋದ್ಮೇಲೆ ಇನ್ನೂ ಒಂದ್ 2-3 ಕಡೆ ಫಂಕ್ಷನ್ ಬೇರೆ ಹೋಗೋದಿತ್ತು. ಬಂಡೆಯವ್ರುಗಳು ಬೇರೆ ಇವತ್ತೇ ಇತ್ತು. ಒಂದು ಜಾತ್ರೆಗೆ ಹೋಗ್ಬೇಕಾಗಿತ್ತು. ಫಂಕ್ಷನ್ಸ್ ಎಲ್ಲ ಇದಾವೆ, ಇನ್ನು ಹೊರಟು ಬಿಡೋಣ ಬೇಗ ಅಂತ ಹೇಳ್ಬಿಟ್ಟು ಅವರು ಅಕ್ಕ ಅಂತ ಬಂದಿದ್ರಲ್ಲ, ನನ್ನ ಫ್ರೆಂಡ್ ಅವ್ರ ಅಕ್ಕ ಅವರು ಬೇರೆ ಊರಿಗೆ ಹೋಗ್ಬೇಕು ಅಂತ ಹೇಳ್ತಿದ್ರು. ಇನ್ನ ಟೈಮ್ ಆಗ್ಬಿಡುತ್ತೆ ಅಂತ ಸೀದಾ ಹೊರಟು ಬಿಟ್ವಿ ಮನೆಗೆ. ಇವತ್ತಿನ ದಿನಚರಿ ಹೀಗಿತ್ತು. ಸದ್ಯಕ್ಕೆ ಇವತ್ತಿನ ವಿಡಿಯೋ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ. ಪೂರ್ತಿ ವಿಡಿಯೋ ನೋಡಿದ ಎಲ್ಲರಿಗೂನು ತುಂಬಾ ಥ್ಯಾಂಕ್ಸ್. ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ. ಲೈಕ್ ಮಾಡೋದು, ಶೇರ್ ಮಾಡೋದು, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ದಯವಿಟ್ಟು ಮರಿಬೇಡಿ. ಮತ್ತೆ ಆದಷ್ಟು ಬೇಗ ಮುಂದಿನ ವಿಡಿಯೋದಲ್ಲಿ ಸಿಗೋಣ, ಮಾತಾಡೋಣ. ಥ್ಯಾಂಕ್ ಯು. ಬಾಯ್.